ವಿಷ್ಣುವಿನ ದಶಾವತಾರ ಕಥೆ. ಬಹಳ ವರ್ಷಗಳ ಹಿಂದೆ ಪ್ರಪಂಚದಲ್ಲಿ ಧರ್ಮ, ಸತ್ಯ ಮತ್ತು ನೀತಿಯು ದುರ್ಬಲವಾಗುತ್ತಿದ್ದಾಗ ಅಧರ್ಮ, ಅಹಂಕಾರ ಮತ್ತು ದುಷ್ಟರ ಶಕ್ತಿ ಹೆಚ್ಚಾಗತೊಡಗಿತು. ದೇವತೆಗಳು ಸಂಕಟದಲ್ಲಿದ್ದಾಗ ಪರಮಾತ್ಮನಾದ ವಿಷ್ಣುನು ಪ್ರತಿ ಸಾರಿ ವಿಭಿನ್ನ ಅವತಾರ ತಾಳುತ್ತಾ ಲೋಕವನ್ನು ರಕ್ಷಿಸುತ್ತ ಬಂದನು. ಮತ್ಸ್ಯಾವತಾರ. ಒಮ್ಮೆ ಪ್ರಳಯವಾಗುವ ಸಮಯದಲ್ಲಿ ವೇದಗಳು ಕಳುವಾದವು. ವಿಷ್ಣು ಮತ್ಸ್ಯ ಮೀನು ರೂಪದಲ್ಲಿ ಪ್ರತ್ಯಕ್ಷನಾಗಿ ವೇವನನ್ನು ರಕ್ಷಿಸಿ ವಿದ್ವಾಂಸರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋದನು. ಕೂರ್ಮಾವತಾರ. ಸಮುದ್ರಮಂಥನ ಮಾಡುವಾಗ ಪರ್ವತ ಕುಸಿಯಲು ಆರಂಭವಾಯಿತು. ಆ ಸಮಯದಲ್ಲಿ ವಿಷ್ಣು ಕೂರ್ಮ ಆಮೆ ರೂಪ ತಾಳಿ ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಹಿಡಿದು ದೇವರು ಅಸುರರ ಸಮುದ್ರಮಂಥನವನ್ನು ನೆರವೇರಿಸಿದನು. ವರಾಹ ಅವತಾರ. ಒಮ್ಮೆ ಕಾಲದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಸಮುದ್ರದ ಆಳಕ್ಕೆ ಎಳೆದುಕೊಂಡು ಹೋದನು. ಆ ಸಮಯದಲ್ಲಿ ಪ್ರಪಂಚದಲ್ಲಿದ್ದ ಎಲ್ಲ ಜೀವಿಗಳು ಸಂಕಟದಲ್ಲಿದ್ದರು. ಭೂಮಿಯ ತಾಯಿ ಭೂದೇವಿ ರಕ್ಷಣೆಗಾಗಿ ಪರಮಾತ್ಮನಾದ ವಿಷ್ಣುವನ್ನು ಪ್ರಾರ್ಥಿಸಿದಳು. ವಿಷ್ಣುನು ಅವಳ ಪ್ರಾರ್ಥನೆ ಕೇಳಿ ಒಂದು ಅದ್ಭುತವಾದ ರೂಪವನ್ನು ತಾಳಿದನು. ಅದು ವರಾಹ ರೂಪ, ದೊಡ್ಡ ಕಾಡು ಹಂದಿಯ ರೂಪ. ಅವನ ದೇಹ ಪರ್ವತದಷ್ಟು ದೊಡ್ಡದಾಗಿತ್ತು. ಕಣ್ಣುಗಳು ಸೂರ್ಯದಂತೆ ಹೊಳೆಯುತ್ತಿವೆ. ಗರ್ಜನೆಯು ಗುಡುಗಿನಂತೆ ಕೇಳಿಸುತ್ತಿತ್ತು. ಅವನ ಶಕ್ತಿಯಿಂದ ವಿಷ್ಣುನು ಸಮುದ್ರದೊಳಕ್ಕೆ ಮುಳುಗಿ ಭೂಮಿಯನ್ನು ತನ್ನ ತೊಗಟೆಯ ಮೇಲೆ ಎತ್ತಿಕೊಂಡನು. ಆ ಸಮಯದಲ್ಲಿ ರಾಕ್ಷಸ ಹಿರಣ್ಯಾಕ್ಷನು ಬಂದನು ಮತ್ತು ವಿಷ್ಣುವಿಗೆ ಅಡ್ಡಿಯಾಗಲು ಯತ್ನಿಸಿದನು. ಭಾರೀ ಯುದ್ಧ ನಡೆಯಿತು. ಕೊನೆಗೆ ವಿಷ್ಣುನು ಅವನನ್ನು ಸಂಹರಿಸಿ ಭೂಮಿಯನ್ನು ಸುರಕ್ಷಿತವಾಗಿ ತನ್ನ ಸ್ಥಳಕ್ಕೆ ಹಿಂತಿರುಗಿಸಿದನು. ನರಸಿಂಹಾವತಾರ. ಬಹಳ ವರ್ಷಗಳ ಹಿಂದೆ ಹಿರಣ್ಯಕಶಿಪು ಎಂಬ ಶಕ್ತಿಶಾಲಿ ರಾಜನಿದ್ದನು. ಅವನು ಬಹಳ ಅಹಂಕಾರಿಯಾಗಿದ್ದು ನಾನು ದೇವರಿಗಿಂತ ಶ್ರೇಷ್ಠನು ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ. ಅವನು ವಿಷ್ಣುವನ್ನು ನಂಬಲಿಲ್ಲ. ಆದರೆ ಅವನ ಮಗ ಪ್ರಹ್ಲಾದ ವಿಷ್ಣುವಿನ ನಿಷ್ಠಾವಂತ ಭಕ್ತನಾಗಿದ್ದನು. ಪ್ರತಿದಿನ ವಿಷ್ಣುವಿನ ಹೆಸರು ಜಪಿಸುತ್ತಿದ್ದ. ಇದನ್ನು ಕಂಡು ಹಿರಣ್ಯಕಶಿಪುವಿಗೆ ತುಂಬಾ ಕೋಪ ಬಂತು. ನಿನ್ನ ವಿಷ್ಣು ಎಲ್ಲಿದ್ದಾನೆ ಎಂದು ಮಗನನ್ನು ಹಿಂಸಿಸುತ್ತಿದ್ದ. ಪ್ರಹ್ಲಾದನು ಧೈರ್ಯವಾಗಿ ಹೇಳುತ್ತಿದ್ದನು, ಅಪ್ಪ, ವಿಷ್ಣು ಎಲ್ಲೆಡೆ ಇದ್ದಾನೆ. ಒಂದು ದಿನ ಹಿರಣ್ಯಕಶಿಪು ತನ್ನ ಅರಮನೆಯಲ್ಲಿ ಕಂಬವನ್ನು ತೋರಿಸಿ, ಈ ಕಂಬದಲ್ಲೂ ನಿನ್ನ ವಿಷ್ಣು ಇದ್ದಾನೆಯೇ ಎಂದು ಕೇಳಿದ. ಪ್ರಹ್ಲಾದನು ನಗುತ್ತಾ, ಹೌದು, ವಿಷ್ಣು ಎಲ್ಲೆಡೆ ಇದ್ದಾನೆ ಎಂದನು. ಅಷ್ಟರಲ್ಲಿ ಅಚ್ಚರಿಯಾಗಿ ಕಂಬ ಒಡೆದು ಅದರಿಂದ ಅರ್ಧ ಮನುಷ್ಯ ಅರ್ಧ ಸಿಂಹರೂಪದ ನರಸಿಂಹ ಹೊರಬಂದನು. ಅವನು ಕೋಪದಿಂದ ಗರ್ಜಿಸಿ ಹಿರಣ್ಯಕಶಿಪುವನ್ನು ತನ್ನ ಮಡಿಲಲ್ಲಿ ಕೂತು ತನ್ನ ಬಲವಾದ ಗುರಿಗಳಿಂದ ಸಂಹರಿಸಿದನು. ಪ್ರಹ್ಲಾದನು ಸುರಕ್ಷಿತನಾದನು ಮತ್ತು ಧರ್ಮವು ಪುನಃ ಸ್ಥಾಪನೆಯಾಯಿತು. ವಾಮನಾವತಾರ. ಬಹಳ ವರ್ಷಗಳ ಹಿಂದೆ ಬಲಿ ಚಕ್ರವರ್ತಿ ಎಂಬ ಶಕ್ತಿಶಾಲಿ ರಾಜನಿದ್ದನು. ಅವನು ಬಹಳ ದಾನಶೂರ, ಒಳ್ಳೆಯವನಾಗಿದ್ದರೂ ತನ್ನ ಶಕ್ತಿಯಿಂದ ದೇವತೆಗಳನ್ನು ಗೆದ್ದು ಸ್ವರ್ಗವನ್ನು ಆಳಲು ಪ್ರಾರಂಭಿಸಿದ್ದನು. ದೇವತೆಗಳು ಸಂಕಟಗೊಂಡು ವಿಷ್ಣುವನ್ನು ಪ್ರಾರ್ಥಿಸಿದವು. ಆಗ ವಿಷ್ಣುನು ವಾಮನ ಅವತಾರ ತಾಳಿದನು, ಅಂದರೆ ಚಿಕ್ಕ ಕುದುರೆ ಇದ್ದ ಬ್ರಾಹ್ಮಣ ಬಾಲಕ. ಅವನು ಕೈಯಲ್ಲಿ ಛತ್ರಿ ಮತ್ತು ಜಲಪಾತ್ರೆ ಹಿಡಿದು ಬಲಿ ಚಕ್ರವರ್ತಿಯ ಯಜ್ಞಕ್ಕೆ ಹೋದನು. ಬಲಿ ಚಕ್ರವರ್ತಿ ದಾನಶೂರನಾದ್ದರಿಂದ ಬಾಲಕನೇ ಏನು ಬೇಕೋ ಕೇಳು ಎಂದನು. ಅದಕ್ಕೆ ವಾಮನನು ಮುದ್ದಾಗಿ ಹೇಳಿದನು, ನನಗೆ 3 ಹೆಜ್ಜೆ ಭೂಮಿ ಸಾಕು. ಬಲಿ ಚಕ್ರವರ್ತಿ ನಕ್ಕು, ಅಷ್ಟು ಚಿಕ್ಕದನ್ನು ಕೇಳುತ್ತಿದ್ದೀಯಾ? ಸರಿ, ಕೊಡುತ್ತೇನೆ ಎಂದನು. ಆ ಕ್ಷಣ ವಾಮನನು ದೈವಿಕ ರೂಪ ತಾಳಿದನು. ಅವನ ದೇಹ ಆಕಾಶದಷ್ಟು ದೊಡ್ಡದಾಯಿತು. ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಆವರಿಸಿದನು, ಎರಡನೇ ಹೆಜ್ಜೆಯಿಂದ ಆಕಾಶವನ್ನು ಮುಟ್ಟಿದನು. ಇಷ್ಟು ಹೊತ್ತಿಗೆ ಎಲ್ಲಾ ಲೋಕಗಳನ್ನು ಆವರಿಸಿಕೊಂಡಿದ್ದನು. ಮೂರನೇ ಹೆಜ್ಜೆಗೆ ಜಾಗ ಉಳಿಯಲಿಲ್ಲ. ಆಗ ಬಲಿ ಚಕ್ರವರ್ತಿ ವಿನಯದಿಂದ ತನ್ನ ತಲೆಯನ್ನೇ ಅರ್ಪಿಸಿದನು. ವಿಷ್ಣು ಸಂತೋಷಗೊಂಡು ಅವನಿಗೆ ಪಾತಾಳ ಲೋಕದಲ್ಲಿ ಆಳುವ ಅವಕಾಶವನ್ನು ಕೊಟ್ಟನು ಮತ್ತು ಅವನ ದಾನಶೀಲತೆಯನ್ನು ಕೊಂಡಾಡಿದನು. ಪರಶುರಾಮಾವತಾರ. ಒಮ್ಮೆ ಕಾಲದಲ್ಲಿ ಭೂಮಿಯ ಮೇಲೆ ಕ್ಷತ್ರಿಯ ರಾಜರು, ಯೋಧರು ಬಹಳ ಅಹಂಕಾರಿಗಳಾಗಿದ್ದರು. ಅವರು ಪ್ರಜೆಯನ್ನು ಕಾಡುತ್ತಾ ಧರ್ಮವನ್ನು ಮರೆಯುತ್ತಿದ್ದರು. ಅದರಿಂದ ಭೂಮಿಯ ತಾಯಿ ದೇವಿ ಸಂಕಟದಲ್ಲಿ ವಿಷ್ಣುವನ್ನು ಪ್ರಾರ್ಥಿಸಿದಳು. ಆ ಸಮಯದಲ್ಲಿ ವಿಷ್ಣುನು ಪರಶುರಾಮ ಅವತಾರ ತಾಳಿದನು. ಪರಶುರಾಮನು ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರ. ಅವನು ತಪಸ್ಸಿನಿಂದ ಅಪಾರ ಶಕ್ತಿಯನ್ನು ಪಡೆದಿದ್ದನು. ಅವನ ಕೈಯಲ್ಲಿ ಸದಾ ಒಂದು ಪರಶು ಕೊಡಲಿ ಇರುತ್ತಿತ್ತು. ಪರಶುರಾಮನು ಧರ್ಮವನ್ನು ರಕ್ಷಿಸಲು ದುರಹಂಕಾರದಿಂದ ತುಂಬಿದ ಕ್ಷತ್ರಿಯ ರಾಜರ ವಿರುದ್ಧ ಹೋರಾಡಿದನು.
ಅವರು ಅನ್ಯಾಯವಾಗಿ ಜನರನ್ನು ಕಾಡುತ್ತಿದ್ದಾಗ ಅವನು ತನ್ನ ಶೌರ್ಯದಿಂದ ಅವರನ್ನು ಜಯಿಸಿ ಲೋಕಕ್ಕೆ ಶಾಂತಿಯನ್ನು ತಂದನು. ಆದರೆ ಪರಶುರಾಮನು ಕೇವಲ ಯೋಧನಲ್ಲ, ಆತನು ಮಹಾನ್ ಋಷಿ ಕೂಡ. ಅವನು ತನ್ನ ಶಕ್ತಿಯನ್ನು ಸದಾ ಧರ್ಮರಕ್ಷಣೆಗೆ ಮಾತ್ರ ಬಳಸುತ್ತಿದ್ದನು. ಈ ಕಥೆಯಿಂದ ನಮಗೆ ಕಲಿಯುವುದು ಏನೆಂದರೆ, ಅಹಂಕಾರ ಮತ್ತು ಅನ್ಯಾಯ ಎಷ್ಟೇ ದೊಡ್ಡದಾಗಿದ್ದರೂ ಸತ್ಯ ಮತ್ತು ಧರ್ಮದ ಶಕ್ತಿ ಯಾವಾಗಲೂ ಜಯಿಸುತ್ತದೆ. ರಾಮಾವತಾರ. ಅಯೋಧ್ಯ ನಗರದಲ್ಲಿ ದಶರಥ ಮಹಾರಾಜನಿಗೆ 4 ಮಗಂದಿರು: ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಅವರಲ್ಲಿ ರಾಮನು ದೊಡ್ಡವನಾಗಿದ್ದ. ಅವನು ಧೈರ್ಯಶಾಲಿ, ಧರ್ಮನಿಷ್ಠ ಮತ್ತು ಎಲ್ಲರಿಗೂ ಪ್ರೀತಿಪಾತ್ರನಾಗಿದ್ದ. ರಾಮನು ಸೀತೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು. ಅವರು ಅಯೋಧ್ಯೆಯಲ್ಲಿ ಸುಖವಾಗಿ ಇದ್ದಾಗ ಒಂದು ದಿನ ದಶರಥ ಮಹಾರಾಜನ ವಚನದ ಕಾರಣದಿಂದ ರಾಮನು ಅರಣ್ಯವಾಸಕ್ಕೆ 14 ವರ್ಷಗಳ ಕಾಲ ಹೋಗಬೇಕಾಯಿತು. ಸೀತಾ ಮತ್ತು ಲಕ್ಷ್ಮಣರು ಅವನೊಂದಿಗೆ ಹೋದರು. ಅರಣ್ಯದಲ್ಲಿ ಅವರು ಅನೇಕ ಸವಾಲುಗಳನ್ನು ಎದುರಿಸಿದರು. ಅಲ್ಲಿ ರಾವಣ ಎಂಬ ಲಂಕಾಧಿಪತಿ ಸೀತೆಯನ್ನು ಅಪಹರಿಸಿದನು. ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಭಕ್ತ ಹನುಮಂತನೊಂದಿಗೆ ವಾನರ ಸೇನೆಗೆ ಸೇರ್ಪಡೆಗೊಂಡು ಸಮುದ್ರ ದಾಟಿ ಲಂಕೆಗೆ ಹೋದನು. ಅಲ್ಲಿ ರಾಮನು ತನ್ನ ಧೈರ್ಯ, ಬಲ ಮತ್ತು ಬುದ್ಧಿಯಿಂದ ರಾವಣನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ಕೊನೆಗೆ ಸೀತೆಯನ್ನು ಹಿಂತಿರುಗಿಸಿಕೊಂಡು ರಾಮನು ಅಯೋಧ್ಯೆಗೆ ಮರಳಿ ರಾಜನಾಗಿ ಪ್ರಜೆಯನ್ನು ಧರ್ಮ ಮತ್ತು ನ್ಯಾಯದಿಂದ ಆಳಿದನು. ಕೃಷ್ಣಾವತಾರ. ಬಹಳ ವರ್ಷಗಳ ಹಿಂದೆ ಮಥುರಾ ನಗರದಲ್ಲಿ ಕಂಸ ಎಂಬ ಕ್ರೂರ ರಾಜನು ಆಳುತ್ತಿದ್ದನು. ಅವನು ತನ್ನ ಸೋದರಿಯಾದ ದೇವಕಿ ಮತ್ತು ಅವಳ ಗಂಡ ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದನು. ಏಕೆಂದರೆ ಅವರ 8ನೇ ಮಗನು ತನ್ನ ಮರಣಕ್ಕೆ ಕಾರಣವಾಗುವನು ಎಂಬ ಭವಿಷ್ಯವಾಣಿ ಬಂದಿತ್ತು. ಆ 8ನೇ ಮಗನಾಗಿ ಶ್ರೀಕೃಷ್ಣನು ಜನಿಸಿದರು. ಜನನವಾದ ತಕ್ಷಣ ವಸುದೇವನು ದೇವರ ಅನುಗ್ರಹದಿಂದ ಶಿಶುವನ್ನು ಸುರಕ್ಷಿತವಾಗಿ ಯಮುನಾ ನದಿಯನ್ನು ದಾಟಿಸಿ ಗೋಕುಲದಲ್ಲಿ ನಂದಯಶೋದಳ ಮನೆಗೆ ಒಪ್ಪಿಸಿದನು. ಗೋಕುಲದಲ್ಲಿ ಬೆಳೆದ ಕೃಷ್ಣನು ಚಿಕ್ಕವನಾಗಿದ್ದಾಗಲೇ ಹಲವಾರು ಅದ್ಭುತಗಳನ್ನು ತೋರಿದನು. ಅವನು ಪುತನ ರಾಕ್ಷಸಿಯನ್ನು ಸಂಹರಿಸಿದನು, ಕಾಳಿಯ ನಾಗನನ್ನು ನೃತ್ಯ ಮಾಡಿ ಶಮನ ಮಾಡಿದನು. ತನ್ನ ಸ್ನೇಹಿತರೊಂದಿಗೆ ಮಣ್ಣಿನಲ್ಲಿ ಆಟವಾಡಿ ಗೋಪಾಲಕನಂತೆ ಬೆಳೆದನು. ಅವನ ಮಧುರವಾದ ಬಾಸುರಿ ನಾದದಿಂದ ಎಲ್ಲ ಗೋಪಿಯರ ಮನಗಳನ್ನು ಕದ್ದನು. ಮತ್ತೆ ದೊಡ್ಡವನಾದ ಮೇಲೆ ಕೃಷ್ಣನು ಕಂಸನ ವಿರುದ್ಧ ಹೋರಾಡಿ ಅವನನ್ನು ಸಂಹರಿಸಿದನು. ಅವನ ಜೀವನದ ನಂತರದ ಪ್ರಮುಖ ಅಧ್ಯಾಯವೆಂದರೆ ಮಹಾಭಾರತದ ಯುದ್ಧ. ಅಲ್ಲಿ ಕೃಷ್ಣನು ಪಾರ್ಥಸಾರಥಿ, ಅರ್ಜುನನ ಸಾರಥಿ ಆಗಿ ಭಗವದ್ಗೀತೆಯ ಉಪದೇಶ ನೀಡಿದನು. ಈ ಕಥೆಯಿಂದ ನಮಗೆ ಕಲಿಯುವುದು: ದೇವರು ಸದಾ ಭಕ್ತರನ್ನು ರಕ್ಷಿಸುತ್ತಾನೆ, ದುಷ್ಟರನ್ನು ಸಂಹರಿಸುತ್ತಾನೆ ಮತ್ತು ಜ್ಞಾನಭಕ್ತಿ ಧರ್ಮದ ಮಾರ್ಗವನ್ನು ತೋರಿಸುತ್ತಾನೆ. ಬುದ್ಧಾವತಾರ. ಬಹಳ ವರ್ಷಗಳ ಹಿಂದೆ ಲುಂಬಿನಿ ಎಂಬ ಸ್ಥಳದಲ್ಲಿ ರಾಜಕುಮಾರನಾಗಿ ಸಿದ್ಧಾರ್ಥ ಗೌತಮ ಜನಿಸಿದರು. ಅವರು ನಂತರದಲ್ಲಿ ಬುದ್ಧ ಎಂದು ಪ್ರಸಿದ್ಧರಾದರು. ಸಿದ್ಧಾರ್ಥನು ಬಾಲ್ಯದಲ್ಲೇ ತುಂಬಾ ದಯಾಳು, ಶಾಂತ ಸ್ವಭಾವದವನಾಗಿದ್ದ. ಅರಮನೆಯಲ್ಲಿ ಸುಖಸೌಕರ್ಯಗಳ ನಡುವೆ ಬೆಳೆದರೂ ಹೊರಗೆ ಜನರು ಎದುರಿಸುತ್ತಿರುವ ದುಃಖ, ರೋಗ, ವೃದ್ಧಾಪ್ಯ ಮತ್ತು ಮರಣವನ್ನು ನೋಡಿ ಅವನ ಮನಸ್ಸಿಗೆ ಆಘಾತವಾಯಿತು. ಅವನ ಹೃದಯದಲ್ಲಿ ಒಂದು ಪ್ರಶ್ನೆ ಮೂಡಿತು: ಮನುಷ್ಯನು ಏಕೆ ದುಃಖಪಡುತ್ತಾನೆ? ದುಃಖದಿಂದ ಹೊರಬರುವ ಮಾರ್ಗವೇನು? ಅದಕ್ಕಾಗಿ ಸಿದ್ಧಾರ್ಥನು ತನ್ನ ಅರಮನೆ, ಕುಟುಂಬ ಮತ್ತು ವೈಭವಗಳನ್ನು ಬಿಟ್ಟು ಸತ್ಯವನ್ನು ಹುಡುಕಲು ತಪಸ್ಸಿಗೆ ಹೋದನು. ಬಹಳ ವರ್ಷಗಳ ಧ್ಯಾನ, ತಪಸ್ಸಿನ ನಂತರ ಅವನು ಬೋಧಿವೃಕ್ಷದ ಕೆಳಗೆ ಕುಳಿತು ಆಳವಾದ ಧ್ಯಾನದಲ್ಲಿ ಮುಳುಗಿ ಜ್ಞಾನೋದಯವನ್ನು ಪಡೆದನು. ಆ ದಿನದಿಂದ ಅವನು ಬುದ್ಧ, ಜ್ಞಾನ ಪಡೆದವನು ಎಂದು ಪ್ರಸಿದ್ಧನಾದನು. ಅವನು ಜನರಿಗೆ ಅಹಿಂಸೆಯ ಮಾರ್ಗ, ದಯೆ, ಸತ್ಯ ಮತ್ತು ಧರ್ಮವನ್ನು ಬೋಧಿಸಿದನು. ಅವನು ಹೇಳಿದನು: ಲೋಭ, ಕ್ರೋಧ ಮತ್ತು ಅಜ್ಞಾನವೇ ದುಃಖದ ಮೂಲ. ಕರುಣೆ, ಶಾಂತಿ ಮತ್ತು ಜ್ಞಾನವೇ ಸುಖದ ದಾರಿ. ಕಲ್ಕಿಯಾವತಾರ. ಬಹಳ ಕಾಲದ ನಂತರ ಕಲಿಯುಗ ಬರುವಾಗ ಲೋಕದಲ್ಲಿ ಅಧರ್ಮ, ಅಹಂಕಾರ ಮತ್ತು ದುಷ್ಟತನ ಹೆಚ್ಚಾಗುತ್ತವೆ. ಜನರು ಸತ್ಯವನ್ನು ಮರೆಯುತ್ತಾರೆ, ಧರ್ಮಕ್ಕಿಂತ ಸ್ವಾರ್ಥವನ್ನು ಪ್ರೀತಿಸುತ್ತಾರೆ. ಅದರ ಪರಿಣಾಮವಾಗಿ ಭೂಮಿಯ ಮೇಲೆ ಸಂಕಟ, ಹಿಂಸೆ ಮತ್ತು ಅನ್ಯಾಯ ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ಪರಮಾತ್ಮನಾದ ವಿಷ್ಣುನು ಕಲ್ಕಿ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಅವನು ಶ್ವೇತ ಅಶ್ವಾರೂಢ ಯೋಧ ಆಗಿ ಬರುತ್ತಾನೆ. ಕಣ್ಣುಗಳು ಹೊಳೆಯುತ್ತವೆ, ದೇಹದ ಸೂರ್ಯನಂತೆ ಹೊಳೆಯುತ್ತದೆ. ಅವನು ದುಷ್ಟರನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸಿ ಜನರಿಗೆ ಶಾಂತಿ, ನ್ಯಾಯ ಮತ್ತು ಸತ್ಯವನ್ನು ಮರಳಿಸಿಕೊಡುತ್ತಾನೆ. ಈ ರೂಪವು ಇನ್ನೂ ಬರುವುದಾಗಿ ಭವಿಷ್ಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ಈಗಲೂ ಜನರು ಧರ್ಮ ಪಾಲಿಸಬೇಕು, ಸತ್ಯ ನಂಬಬೇಕು ಎಂದು ಕಲಿಯಬೇಕು. ಈ ಕಥೆಯಿಂದ ತಿಳಿಯುವುದು: ದುಷ್ಟತನ ಎಷ್ಟೇ ಹೆಚ್ಚಿದರೂ ಸತ್ಯ ಮತ್ತು ಧರ್ಮವನ್ನು ದೇವರು ಯಾವಾಗಲೂ ರಕ್ಷಿಸುತ್ತಾನೆ.